ಆಭರಣ ಕೊಳ್ಳುವ ಸೋಕಿನಲ್ಲಿ ಜ್ಯುವೆಲ್ಲರಿ ಅಂಗಡಿಗೆ ನುಗ್ಗಿ ಏಕಾಏಕಿ ಪಿಸ್ತೂಲ್ ತೋರಿಸಿ ಹೆದರಿಸಿ ದರೋಡೆ ಮಾಡಿ ಪರಾರಿಯಾಗಿದ್ದ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜಸ್ಥಾನದ 5 ಆರೋಪಿಗಳನ್ನು ಮಾದನಾಯಕನಹಳ್ಳಿ ಠಾಣಾ ಪೊಲೀಸರು ಬಂಧಿಸಿ 2.5 ಲಕ್ಷ ರೂಪಾಯಿ ಮೌಲ್ಯದ 9 ಗ್ರಾಂ ಚಿನ್ನಾಭರಣ ಹಾಗೂ ಪಿಸ್ತೂಲ್ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ದಾಸನಪುರ ಗ್ರಾಮದ ಚಿನ್ನಾಭರಣ ಮತ್ತು ಗಿರವಿ ಅಂಗಡಿಯಲ್ಲಿ ಜನವರಿ 27ರಂದು ಸಂಜೆ ಮಾಲೀಕರ 2 ಮಕ್ಕಳು ಅಂಗಡಿಯಲ್ಲಿದ್ದ ಸಂದರ್ಭದಲ್ಲಿ ಗ್ರಾಹಕರ ಸೋಕಿನಲ್ಲಿ ಒಬ್ಬ ದರೋಡೆಕೋರ ಒಳಗೆ ಬಂದು ಮೊಬೈಲ್ನಲ್ಲಿ ಕಿವಿ ರಿಂಗ್ಗಳ ಮಾದರಿಯನ್ನ ತೋರಿಸಿ ಅದನ್ನು ಕೊಡುವಂತೆ ಕೇಳಿದ್ದಾನೆ. ಕೆಲವೇ ನಿಮಿಷದಲ್ಲಿ ಮತ್ತೊಬ್ಬ ದರೋಡೆಕೋರ ಅಂಗಡಿಯೊಳಗೆ ಬಂದು ಏಕಾಏಕಿ ಪಿಸ್ತೂಲ್ ತೋರಿಸಿ ಅಂಗಡಿಯಲ್ಲಿದ್ದ 2ರನ್ನ ಹೆದರಿಸಿದ್ದಾರೆ. ಅಷ್ಟರಲ್ಲಿ ಇನ್ನೊಬ್ಬ ದರೋಡೆಕೋರ ಅಂಗಡಿಯೊಳಗೆ ನುಗ್ಗಿ ಕಿವಿ ರಿಂಗ್ಗಳು, ಮೂಗುತಿಗಳು, ಚಿನ್ನದ ಸರದ ಮಣಿಗಳನ್ನ ಬ್ಯಾಗಿಗೆ ತುಂಬಿಕೊಂಡಿದ್ದಲ್ಲದೆ ಕ್ಯಾಶ್ ಡ್ರಾನಲ್ಲಿದ್ದ 50,000 ರೂಪಾಯಿ ನಗದನ್ನ ತೆಗೆದುಕೊಂಡು ಪರಾರಿಯಾಗಿದ್ರು. ಈ ಬಗ್ಗೆ ಜ್ಯುವೆಲ್ಲರಿ ಮಾಲೀಕರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದರು. ದರೋಡೆ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀಧರ ಅವರು ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ತನಿಖೆ ಕೈಗೊಂಡ ಪೊಲೀಸರು ದರೋಡೆ ವೇಳೆ ಆರೋಪಿಗಳು ಅಂಗಡಿಯಲ್ಲಿ ಬಿಟ್ಟು ಹೋಗಿದ್ದ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರೆಸಿ ವಿವಿಧ ಆಯಾಮಗಳಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಖಚಿತ ಮಾಹಿತಿಯ ಮೇರೆಗೆ ವ್ಯಕ್ತಿಯೊಬ್ಬರನ್ನ ಕೊತ್ತನೂರಿನ ಬಟ್ಟೆ ಅಂಗಡಿ ನಡೆಸುತ್ತಿದ್ದ 30 ವರ್ಷದ ಅನೂಪ್ ಸಿಂಗ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಈ ಪ್ರಕರಣದಲ್ಲಿ ಇತರೆ ಸಹಚರರೊಂದಿಗೆ ಭಾಗಿಯಾಗಿರುವುದಾಗಿ ಬಾಯ್ಬಿಟ್ಟು ಅವರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ. ಈ ಆರೋಪಿಯಿಂದ 1 ಪಿಸ್ತೂಲ್, 2 ಜೀವಂತ ಗುಂಡುಗಳು ಹಾಗೂ 3 ಖಾಲಿ ಮ್ಯಾಗಝಿನ್ಗಳನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈತ ನೀಡಿದ ಮಾಹಿತಿಯ ಮೇರೆಗೆ ಮತ್ತೊಬ್ಬರನ್ನ ಬೆಂಗಳೂರು ನಗರದ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದು ಈತ ಇನ್ನೂ 4 ಭಾಗಿಯಾಗಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಈತನ ಮಾಹಿತಿಯಂತೆ ಒಂದು ತಂಡ ರಾಜಸ್ಥಾನಕ್ಕೆ ತೆರಳಿ ಜೋಧ್ಪುರ್ ಜಿಲ್ಲೆಯ ಸುರಪುರದ ಬಳಿ 3ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ದರೋಡೆಯಲ್ಲಿ ಒಟ್ಟು 6 ಮಂದಿ ಭಾಗಿಯಾಗಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿಗಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಕೊತ್ತನೂರಿನ ಬಟ್ಟೆ ಅಂಗಡಿ ವ್ಯಾಪಾರಿ 30 ವರ್ಷದ ಅನೂಪ್ ಸಿಂಗ್, ಆಲೂರಿನಲ್ಲಿ ಸಮೋಸಾ ಕಚೋರಿ ವ್ಯಾಪಾರ ಮಾಡುತ್ತಿದ್ದ 20 ವರ್ಷದ ಅಂಕಿತ್ ನಾಥ್, ಚಿನ್ನ ಬೆಳ್ಳಿ ಕುಸುರಿ ಕೆಲಸ ಮಾಡುತ್ತಿದ್ದ 28 ವರ್ಷದ ರವಿ, ಹೋಟೆಲ್ನಲ್ಲಿ ಸರ್ವರ್ ಆಗಿದ್ದ 20 ವರ್ಷದ ಅನೂಪ್ ರಾಮ್, ಗಾರೆ ಕೆಲಸ ಮಾಡುತ್ತಿದ್ದ ಅರುಣ ಇವರುಗಳು ಒಟ್ಟುಗೂಡಿ ಹಣ ಮಾಡಲು ದರೋಡೆಯಂತಹ ಕೃತ್ಯಕ್ಕೆ ಸಂಚನ್ನ ರೂಪಿಸಿ ಜ್ಯುವೆಲ್ಲರಿ ಅಂಗಡಿಯನ್ನ ದರೋಡೆ ಮಾಡಿ ಇದೀಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದು ಪರಪನ ಅಗ್ರಹಾರದ ಜೈಲಿನಲ್ಲಿ ಕಂಬಿ ಎಣಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದ ಪಿಸ್ತೂಲ್, 2 ಜೀವಂತ ಗುಂಡುಗಳು, 1 ದ್ವಿಚಕ್ರ ವಾಹನಗಳು, ಮೊಬೈಲ್ ಫೋನ್ಗಳು, ಚಿನ್ನಾಭರಣಗಳನ್ನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು, ಲಾಸ್ಟ್ ಕೆಲವು ದಿವಸ ಹಿಂದೆ ಒಂದು ಜ್ಯುವೆಲ್ಲರಿ ಅಂಗಡಿಯಲ್ಲಿ ಒಂದು ಪಿಸ್ಟಲ್ ತೋರಿಸಿ ಕೆಲವು ಐಟಮ್ಸ್ ತಗೊಂಡೋಗಿದ್ರು, ಗೋಲ್ಡ್ ಮತ್ತು ಕ್ಯಾಶ್. ಇದ್ರ ಪೈಕಿ 5 ಜನಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಅವರು ಒಬ್ಬ ಆರೋಪಿ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ. 1 ಪಿಸ್ಟಲ್, ಖಾಲಿ ಮ್ಯಾಗಝಿನ್ ಮತ್ತು ಕೆಲವು ರೌಂಡ್ ಸಿಕ್ಕಿದೆ, 2 ರೌಂಡ್ ಸಿಕ್ಕಿದೆ ಮತ್ತು ಟೋಟಲ್ ವ್ಯಾಲ್ಯೂ 2.50 lakhs ರಿಕವರಿ ಇದೆ. ಇನ್ನೂ ರಿಕವರಿ ಆಗಬೇಕು ಮತ್ತು ಒಬ್ಬ ಆರೋಪಿ ಸಿಗಬೇಕು. ಸೊ ಇದನ್ನು ಫಸ್ಟ್ ಟೈಮ್ ಈ ಥರ ವೆಪನ್ ಯೂಸ್ ಮಾಡಿ ಒಂದು ಅಂಗಡಿಗೆ ನುಗ್ಗಿದ್ರು. ಬಟ್ ಕೆಲವು ಟೆಕ್ನಿಕಲ್ ಆಧಾರದ ಮೇಲೆ ನಮ್ಮವ್ರು ಒಳ್ಳೆ ಕೆಲಸ ಮಾಡಿ ಹಿಡಿದಿದ್ದಾರೆ ಟೀಮ್ಗೆ. ಇವರೆಲ್ಲರೂ ಮೂಲತಃ ರಾಜಸ್ಥಾನದವರು, ಇಲ್ಲಿ ಸೆಟ್ಲ್ ಆಗಿದ್ರು. ಆದರೆ 5 ಜನ ರಾಜಸ್ಥಾನದಿಂದ ಇಲ್ಲಿ ಬಂದು ಕೆಲಸ ಮಾಡಿದ್ರು. ಒಬ್ಬ ಆರೋಪಿ ರಾಜಸ್ಥಾನದವರು ಇಲ್ಲೇ ಸೆಟಲ್ ಆಗಿದ್ದಾರೆ, ಅವ್ರನ್ನ ಅಬ್ಸ್ಕಾಂಡಿಂಗ್ ಅವ್ರ ಬಗ್ಗೆ ಕೂಡ ನಾವು ಪತ್ತೆ ಮಾಡ್ತೀವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವಾಯುವ್ಯ ವಿಭಾಗದ ಡಿಸಿಪಿ ಡಿಎಲ್ ನಾಗೇಶ್ ಐಪಿಎಸ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀಧರ ಅವರ ನೇತೃತ್ವದಲ್ಲಿ ಪಿಎಸ್ಐ ಸೋಮಶೇಖರ್, ಎಎಸ್ಐಗಳಾದ ನಾರಾಯಣಸ್ವಾಮಿ, ಮಲ್ಲಗುಂಡಿ, ಸಿಬ್ಬಂದಿಗಳಾದ ರವಿಕುಮಾರ್, ನರೇಶ್, ಫಿರೋಜ್, ಚನ್ನಬಸಪ್ಪ, ರವಿ ಶಾಖಾಪುರ, ಸಿದ್ದಪ್ಪ ಕರಡಿ, ಆಜಿ ಮಾಲಂಗ ಅವರುಗಳ ತಂಡ ದರೋಡೆ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.